Herod came to know that the wise men went away in a different direction. ಈ ಜೋಯಿಸರು ಬೇರೆ ಮಾರ್ಗವಾಗಿ ಹೊರಟು ಹೋದ್ರಂತ ಹೆರೋದನಿಗೆ ಗೊತ್ತಾದಾಗ, Amen, his plan was flopped. ಅವನು ಮಾಡಿದ ಕುತಂತ್ರ ಅದು ಮುರಿದೋಯ್ತು. He never thought of going and worshiping the child. He wanted to kill the child. ಅವನು ಹೋಗಿ ಆ ಮಗುವನ್ನು ಆರಾಧಿಸಬೇಕಂತ ಇರ್ಲಿಲ್ಲ, ಆ ಮಗುವನ್ನ ಕೊಲ್ಲಬೇಕಂತ ನೆನೆಸಿದ. When his plan was, amen, broken. ಯಾವಾಗ ಅವನು ಮಾಡಿದ ಕುಯುಕ್ತಿ ಮುರಿಯಲ್ಪಡ್ತು, The Bible says, ಸತ್ಯವೇದ ಹೇಳ್ತದೆ, he commanded the soldiers to kill all the kids that are below 2 years. 2 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿರುವ ಎಲ್ಲ ಮಕ್ಕಳನ್ನ ಗಂಡು ಮಕ್ಕಳನ್ನ ಕೊಂದು ಹಾಕ್ಬೇಕಂತ ಸೈನಿಕರಿಗೆ ಆಜ್ಞಾಪಿಸಿದ. ಸತ್ಯವೇದ ಹೇಳ್ತದೆ, there was no one to console in the whole of Bethlehem and those regions. ಆ ಬೆತ್ಲೆಹೇಮ್ನ ಸೀಮೆಗಳಲ್ಲಿ ಅವರನ್ನ ಆದರಿಸಲಿಕ್ಕೆ ಸಂತೈಸಲಿಕ್ಕೆ ಯಾರು ಇರಲಿಲ್ಲ. ಯಾಕೆ? ಎಲ್ಲ வீட்லயும் குழந்தைகள் மரித்து போனது. ಎಲ್ಲ ಮನೆಯಲ್ಲೂ ಮಗುಗಳು ಸತ್ತೋಗಿದ್ದಾರೆ. சொல்றது நல்லா கேளுங்க. ನಾನು ಹೇಳ ಚೆನ್ನಾಗಿ ಗಮನಿಸಿ. ಯೇಸು பிறந்த உடனே, ಯೇಸು ಹುಟ್ಟಿದ ತಕ್ಷಣ ಮರಣ ಹಾಗೆ ಪ್ರವೇಶಿಸಿತು. நான் சொல்றது எவ்வளவு பேர் கேட்டுட்டு இருக்கீங்க? ನಾನು ಹೇಳೋದು ಎಷ್ಟು ಜನ ಕೇಳ್ತಾ when the life is born, ಜೀವವು ಹುಟ್ಟಿದಾಗ, when the life is born, ಆ ಜೀವವು ಹುಟ್ಟಿದಾಗ, amen, அப்பொழுதே death wanted to prevail. ಆಗಲೇ ಆ ಮರಣ ಆತನನ್ನು ಆವರಿಸಲಿಕ್ಕೆ ನೋಡ್ತು. Hallelujah, hallelujah. மரணம் அப்பொழுதே மூட நினைச்சது. ಯಾಕೆ ಆ ಮರಣ ಆವಾಗಲೇ ಆತನನ್ನು ಮುಚ್ಚಲಿಕ್ಕೆ ನೋಡ್ತು? Jesus is completely dependable now. ಯಾಕೆಂದ್ರೆ ಯೇಸು ಆಗ ಆತುಕೊಳ್ಳುವವನಾಗಿದ್ದ ಸಂಪೂರ್ಣವಾಗಿ. no strength. ಆತನಲ್ಲಿ ಬಲ ಇರಲಿಲ್ಲ. He is a baby. ಆತನು ಮಗುವಾಗಿದ್ದ. He is weak. ಆತನು ಬಲಹೀನನಾಗಿದ್ದ. ಆತನಿಂದ ಮಾತನಾಡಲಿಕ್ಕೆ ಆಗ್ತಿರ್ಲಿಲ್ಲ. ಆತನಿಂದ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆತನು ಓಡ್ಲಿಕ್ಕೆ ಆಗ್ತಾ ಇರಲಿಲ್ಲ. Amen. This is the power. This is the time to kill him. ಇಂಥ ಸಮಯ ಇದೇ ಸರಿಯಾದ ಸಮಯ ಆತನ ಕೊಲ್ಲಲಿಕ್ಕೆ. நல்லா கவனிங்க, ಚೆನ್ನಾಗಿ ಗಮನಿಸಿ. ஜீசஸ் வந்து நிக்கவும் பேசவும் நடக்கவும் முடியாமல் இருக்கிறது ஒரு பக்கமானால், ಯೇಸು ಮಾತಾಡೋದು, ನಿಂತುಕೊಳ್ಳೋದು, ನಡಿಲಿಕ್ಕೆ ಇದು ಯಾವುದು ಮಾಡ್ಲಿಕ್ಕೆ ಆಗದೇ ಇರುವ ಪರಿಸ್ಥಿತಿ ಒಂದು ಕಡೆ ಇದೆ. இன்னொரு பக்கம், ಇನ್ನೊಂದು ಕಡೆ ஜீசஸ் கடைசியாய் சாகும்போது எந்த ஆயுதங்கள் பயன்படுத்தப்பட்டதோ, யாரை பயன்படுத்தினாங்களோ அதே தான் பிசாசு குழந்தையிலே பயன்படுத்துறான். ಯೇಸು ಸಾಯುವಾಗ ಯಾವ ಆಯುಧಗಳನ್ನು ಉಪಯೋಗಿಸಿದ್ರು, ಯಾರನ್ನೆಲ್ಲ ಉಪಯೋಗಿಸಿದ್ರು, ಅದನ್ನೇ ಆರಂಭದಲ್ಲಿ ಮಗುವಾಗಿದ್ದಾಗಲೂ ಅದನ್ನೇ ಆ ಸೈತಾನ್ ಉಪಯೋಗಿಸಿದ್ರು. ರೈಟ್ ಫ್ರಮ್ ದ ಬರ್ತ್, ಆತನ ಜನ್ಮದಿಂದಲೇ. Amen. Satan wanted to kill Jesus. ಸೈತಾನ್ ಯೇಸುವನ್ನ ಕೊಲ್ಲಿಕ್ಕೆ ನೋಡ್ತಾ ಇದ್ದಾನೆ. But the Bible says, ಆದ್ರೆ ಸತ್ಯವೇದ ಹೇಳ್ತದೆ, the angel of the Lord came and spoke to Joseph. ಆ ದೇವದೂತನು ಹಿಡಿದು ಬಂದು ಯೋಸೇಫನಿಗೆ ಮಾತನಾಡಿದನು. Quickly take the child ತಕ್ಷಣವೇ ಮಗುವನ್ನು ಎತ್ತಿಕೋ and go to the land of Egypt. ಐಗುಪ್ತಕ್ಕೆ ನೀನು ಓಡಿ ಹೋಗು until I bring you the word. ನನ್ನ ಮಾತು ಮತ್ತೆ ಬರುವವರೆಗೂ. The Bible says, ಸತ್ಯವೇದ ಹೇಳ್ತದೆ, எல்லா பக்கம் கொலைகள் நடந்துட்டு இருக்குது. ಎಲ್ಲ ಕಡೆ ಕೊಲೆಗಳು ನಡೀತಾ எல்லா ಇದೆ. இடத்திலும் குழந்தைங்க சாகுற சத்தம். ಎಲ್ಲ ಕಡೆ ಮಗುಗಳನ್ನ ಕೊಲ್ಲುವಂತ ಶಬ್ದ. Amen. பெற்றவங்க கதற சத்தம். ಹೆತ್ತವರು ಗೋಳಾಡುವಂತ ಅದರ ಶಬ್ದಗಳು. ಮಧ್ಯದಲ್ಲಿ ஒரு குழந்தையை தூக்கிட்டு, ಅದರ ಮಧ್ಯದಲ್ಲಿ ಒಂದು ಮಗುವನ್ನ ಎತ್ಕೊಂಡು ஊரை தாண்டி தேசத்தை தாண்டி வெளியே போகிறார். ಆ ಊರನ್ನು ದಾಟಿ ದೇಶವನ್ನು ದಾಟಿ ಹೊರಗೆ ಹೋಗ್ತಾ ಇದ್ದಾರೆ. Amen. நான் சொல்லிட்டு இருக்கிறது கரெக்ட் தானே? ನಾನು ಹೇಳೋದು ಕರೆಕ್ಟ್ ತಾನೆ? But after some time, ಅದರ ಸ್ವಲ್ಪ ಸಮಯದ the angel of the Lord came again to Joseph. ಕರ್ತನ ದೂತನು ಮತ್ತೆ ಯೋಸೇಫನಿಗೆ ಪ್ರತ್ಯಕ್ಷನಾದನು. ಆತನು ಹೇಳಿದನು, Amen. Those who wanted to kill the child ಮಗುವನ್ನು ಕೊಲ್ಲಬೇಕೆಂದಿದ್ದವರು is now dead. ಅವನೀಗ ಸತ್ತು ಹೋಗಿದ್ದಾನೆ. Amen. Hallelujah. Hallelujah. யாரு கொல்லணும்னு நினைச்சாங்களோ ಯಾರು ಕೊಲ್ಲಬೇಕಂತ ನೆನೆಸಿದ್ರು அவங்க இறந்துட்டாங்க. ಅವನು ಸತ್ತು ಹೋದನು. Now bring the child back to ಈಗ ಮಗುವನ್ನು ಮತ್ತೆ ಎತ್ತುಕೊಂಡು ಬನ್ನಿ. Amen. நான் சொல்றது நல்லா கவனிங்க. ನಾನು ಹೇಳೋದನ್ನ ಚೆನ್ನಾಗಿ இயேசு ಗಮನಿಸಿ. பிறந்ததிலிருந்து ಯೇಸು ಹುಟ್ಟಿದಂದಿನಿಂದ மரணம் அவரை மேற்கொள்ளணும் என்று முயற்சித்தது. ಮರಣ ಆತನ ಮೇಲೆ ಜಯ ಸಾಧಿಸಬೇಕಂತ ನೆನೆಸ್ತು. ಆದ್ರೆ அவரை எதுவுமே பண்ண முடியல. ಆತನನ್ನ ಏನು ಮಾಡ್ಲಿಕ್ಕೆ இந்த ஒரு கிறிஸ்மஸ், ಈ ಒಂದು ಕ್ರಿಸ್ಮಸ್ உங்களுடைய வாழ்க்கையை பார்த்து பேசுகிறேன். ನಿಮ್ಮ ಜೀವಿತವನ್ನು ನೋಡಿ ನಾ ಮಾತನಾಡುತ್ತೇನೆ. மரணம் உங்களை தொட முடியாது. ಮರಣ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. மரணம் உங்களை தொட முடியாது. ಮರಣ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್? உங்க வீடுகளில் சாவுகள் நடக்காது. ನಿಮ್ಮ ಮನೆಗಳಲ್ಲಿ ಸಾವುಗಳು ಸಂಭವಿಸಲ್ಲ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್? ஹalleluya. ஹalleluya. மரணத்தின் அதிகாரம் தோற்று போய்விடும். ಮರಣದ ಅಧಿಕಾರ ಅದು ಸೋತು ಹೋಗಿದೆ. ಆಮೆನ್. எத்தனை பேர் விசுவாசிக்கிறீங்க?
ಎಷ್ಟು ಜನ ನಂಬ್ತೀರಾ? Amen. ಎಲ್ಲ ಭಯಗಳು ವಿಲಗಿ போவதாக இயேசுவின் நாமத்தில். ಎಲ್ಲ ಭಯವು ನೀಗಿಸಲ್ಪಡಲಿ ಯೇಸುವಿನ ஒவ்வொரு ನಾಮದಲ್ಲಿ. வீடுகளிலிருந்து ಒಂದೊಂದು ಮನೆಗಳಿಂದ மரண பயத்தை உருவாக்குகிற பிசாசின் கிரியைகள் அழிக்கப்படுவதா? ಮರಣ ಭಯವನ್ನು ಉಂಟು ಮಾಡುವಂತ ಸೈತಾನ್ನ ಕಾರ್ಯಗಳು ಲಯ ಹೊಂದಲಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? நெகட்டிவ் ஆயி பேசுகிறதை நிறுத்துங்க. ನಕಾರಾತ್ಮಕವಾಗಿ ಮಾತನಾಡೋದನ್ನ ஐயோ ನಿಲ್ಲಿಸಿ. நான் சாக போறேன். ಅಯ್ಯೋ ನಾನು ஐயೋ நான் ಸಾಯಲಿದ್ದೇನೆ. கொஞ்ச நாள் தான் இருக்க போறேன். ಅಯ್ಯೋ ನಾನು ಇನ್ನು ಸ್ವಲ್ಪ ದಿನ ಮಾತ್ರ ಇರ್ತೇನೆ. அந்த மரணத்தின் ஆவியை உங்க வீட்டுக்கு வரவேற்காதீங்க. ಆ ಮರಣದ ಆತ್ಮ ನಿಮ್ಮ ಮನೆಗೆ ಪ್ರವೇಶಿಸದಂತೆ ತಡೆಯಿರಿ. இயேசுவுக்கு உங்களுடைய வீடின் கதவை திறந்து கொடு. ಯೇಸುವಿಗೆ ನಿಮ್ಮ ಮನೆಯ ದ್ವಾರಗಳನ್ನು ತೆರೆಯಿರಿ. மரணத்தை ஜீவனாய் மாற்ற அவர் பிறந்திருக்கிறார். ನಿಮ್ಮ ಮರಣವನ್ನು ಜೀವವಾಗಿ ಮಾರ್ಪಡಿಸುವುದಕ್ಕಾಗಿ ಆತನು ಹುಟ್ಟಿರೋದು. Only one person. ಒಬ್ಬನೇ ಒಬ್ಬ ವ್ಯಕ್ತಿ. Amen. Against whom death cannot prevail. ಆತನನ್ನು ಮರಣವು ಹಿಡಿದಿಡ್ಲಿಕ್ಕೆ ಆಗ್ಲಿಲ್ಲ. That was Jesus alone. ಅದು ಯೇಸು ಮಾತ್ರವೇ. அவர் குழந்தையா இருக்கும்போதே அவரை மரணம் தொட முடியல. ಆತನು ಮಗುವಾಗಿದ್ದಾಗಲೇ ಮರಣ ಆತನನ್ನು ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. அப்படி இருக்கும்போது ಆ ರೀತಿ ಇರುವಾಗ இன்றைக்கு உனக்குள்ள இருக்கிறது குழந்தை இயேசு அல்ல. ಈ ದಿನ ನಿಮ್ಮೊಳಗಿರುವುದು ಮಗುವಾಗಿರುವ ಯೇಸು ಅಲ್ಲ. இருக்கிறது மரணத்தை ஜெயித்த உயிர் தெழுந்த இயேசு உனக்குள்ள ನಿನ್ನೊಳಗಿರುವುದು ಮರಣವನ್ನು ಜಯಿಸಿ ಜೀವಂತನಾಗಿ ಎದ್ದಂತಹ ಯೇಸು ನಿನ್ನೊಳಗೆ ಜೀವಂತವಾಗಿರೋದು. சொல்லுங்க. ಎಲ್ಲರೂ ಹೇಳಿ. மரணத்தின் கூரை உடைத்தவன் எனக்குள்ள வாழுகிறார். ಮರಣದ ಕೊಂಡಿಯನ್ನು ಮುರಿದಾತ ನನ್ನೊಳಗೆ ವಾಸವಾಗಿದ್ದಾನೆ. பெத்லெஹேமின் மாட்டு கொட்டாயில பிறந்தவன். ಆ ದಿನ ಬೆತ್ಲೆಹೇಮಿನ ಆ ಒಂದು ಗೋದಲಿಯಲ್ಲಿ ಹುಟ್ಟಿದವನು. அவர் என்னுடைய உள்ளத்துல பிறந்திருக்கிறார். ಆತ ನನ್ನ ಹೃದಯದಲ್ಲಿ ಹುಟ್ಟಿದ್ದಾನೆ. எனக்குள்ள பிறந்திருக்கிறார். ಆತ ನನ್ನೊಳಗೆ ಹುಟ್ಟಿದ್ದಾನೆ. ஊரெல்லாம் சாவு சத்தம் கேட்கப்பட்டாலும் ಊರೆಲ್ಲ ಸಾವಿನ ಶಬ್ದ ಕೇಳಿಸಲ್ಪಟ್ರು. ஊரெல்லாம் அழுகையின் சத்தம் கேட்கப்பட்டாலும் ಊರೆಲ್ಲ ಗೋಳಾಡುವ ಶಬ್ದ ಕೇಳಿಸಲ್ಪಟ್ರು. ரேயாள் தன்னுடைய பிள்ளைக்காக கதறி அழுகிற சத்தத்தை வந்து ஆமென் தேவனுடைய வார்த்தையை ஞாபகப்படுத்துகிறது. ದೇವರ ವಾಕ್ಯ ಜ್ಞಾಪಕಪಡಿಸಿದ ರಾಹೇಲಳು ತನ್ನ ಮಕ್ಕಳಿಗಾಗಿ ಗೋಳಾಡ್ತಾ ಇದ್ದಾಳೆ ಎಂಬುದಾಗಿ. ஆமென். அப்படிப்பட்ட வேதனை எங்கே சூழ்ந்திருந்தாலும் ಅಂತ ವೇದನೆ ಎಲ್ಲಾ ಕಡೆ ಆವರಿಸಿದರು. உன்னுடைய வாழ்க்கை பத்திரமா இருக்க போகுது. ನಿನ್ನ ಜೀವಿತ ಭದ್ರವಾಗಿ ಕಾಪಾಡಲ್ಪಡುತ್ತದೆ. பத்திரமா இருக்க போகுது. ನಿನ್ನ ಜೀವಿತ ಭದ್ರವಾಗಿರ್ಲಿಕ್ಕಿದೆ. ஆமென் சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟು ಜನ ಆಮೆನ್ ಅಂತೀರಾ? கர்த்தருடைய நேரம் வராமல் ஒருவரும் கூட சாக போறதில்லை. ದೇವರ ಸಮಯ ಬರದೆ ಒಬ್ಬರು ಸಾಯೋದಿಲ್ಲ. ஆமென். மரணம் என்றது மிக வேதனையானது. ಮರಣ ಅನ್ನುವುದು ತುಂಬಾ ದುಃಖಕರವಾದುದು. தேவனுடைய நேரம் வரும்போது அது மரணமும் மகிமையாய் மாறிவிடும். ಆದ್ರೆ ದೇವರ ಸಮಯ ಅಂತ ಬರುವಾಗ ಮರಣವು ಮಹಿಮೆಯಾಗಿ ಮಾರ್ಪಡುತ್ತದೆ. அந்த நேரத்துக்கு முன்னே சபையில ஒருவரும் சாக போகிறது. ಆದ್ರೆ ಆ ಸಮಯಕ್ಕೆ ಮುಂಚೆ ಸಭೆಯಲ್ಲಿ ಯಾರು ಸಾಯೋದಿಲ್ಲ. ஆமென் சொல்றீங்க.